ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 119ನೇ ಅಧ್ಯಾಯ ಅದರ 68ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿದ್ದಿ, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಹಾಲೆಲೂಯಾ. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದರೆ ದೇವರು ಏನಾಗಿದ್ದಾರಂತೆ? ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವವನು ಎಂಬುದಾಗಿ. ಹಾಲೆಲೂಯಾ. ನೋಡ್ರಿ, ಎಷ್ಟೋ ಜನರು ಅವರು ಹಾದು ಹೋಗುವಂಥ ಪರಿಸ್ಥಿತಿಗಳಲ್ಲಿ ಯೇಸಪ್ಪನನ್ನ ಕುರಿತು, ದೇವರನ್ನ ಕುರಿತು ಎಷ್ಟೋ ಜನರು ಶಾಪ ಹಾಕೋದು ಸಹ ಉಂಟು. ಪ್ರಿಯರೇ, ಈ ದೇವರು ನನ್ನನ್ನು ಏನಕ್ಕಾದ್ರೂ ಈ ಲೋಕದಲ್ಲಿ ಬರಮಾಡಿದ್ರು, ಈ ದೇವರು ಏನಕ್ಕಾದ್ರೂ ಲೋಕದಲ್ಲಿ ನನ್ನನ್ನು ಇಲ್ಲಿ ಹುಟ್ಟಿಸಿದಾರೋ ನನಗೆ ಗೊತ್ತಿಲ್ಲ, ಈ ದೇವರು ನನಗೆ ಮಾಡೋದೆಲ್ಲ ಕೆಟ್ಟದೇನೆ, ನನಗೆ ಇಷ್ಟ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನನ್ನಿಂದ ಇವ್ರು ಏನು ಮಾಡಿದ್ರು? ದೂರ ಮಾಡಿದ್ರು. ದೇವರು ನಿಜವಾಗಿ ಒಳ್ಳೆಯವರಾದರೆ ಏನಕ್ಕೆ ನಮಗೆ ಈ ಥರ ಕೆಟ್ಟದ್ದು ಸಂಭವಿಸುತ್ತೆ ಎಂಬುದಾಗಿ ಅನೇಕ ವೇಳೆ ದೇವರನ್ನು ದೂಷಿಸುವುದನ್ನು ನಾವಿಲ್ಲಿ ನೋಡ್ತೇವೆ. ಆದರೆ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವವನು ಆಗಿದ್ದಾನೆ ಎಂಬುದಾಗಿ. ಹಾಲೆಲೂಯಾ. ಹೌದು, ಖಂಡಿತವಾಗಿಯೂ ದೇವರು ನಮ್ಮ ಜೀವಿತಗಳಲ್ಲಿ ಆತನು ಒಳ್ಳೆಯದನ್ನೇ ಮಾಡ್ತಾನೆ ಹೊರತು ಕೆಟ್ಟದ್ದು ಎಂದಿಗೂ ಮಾಡೋದಿಲ್ಲ ಪ್ರಿಯರೇ. ಆದರೆ ನಾವು ಎಲ್ಲೋ ಒಂದು ಕಡೆ ದೇವರಿಗೆ ನಾವು ನಮ್ಮ ನಡವಳಿಕೆಯಿಂದ ನಾವು ದೇವರಿಗೆ ತಪ್ಪಿರ್ತೇವೇನೋ ನಮಗೆ ಗೊತ್ತಿಲ್ಲ. ಆದರೆ ನೋಡ್ರಿ, ಯೋಬನ ಒಂದು ಜೀವಿತವನ್ನು ನಾವು ನೋಡೋದಾದರೆ, ಯೋಬನ ಜೀವಿತದಲ್ಲಿ ತಕ್ಷಣವೇ ಎಲ್ಲ ಪರಿಸ್ಥಿತಿಗಳು ಬದಲಾಗುವುದನ್ನು ನಾವು ನೋಡ್ತೇವೆ. ಅವನಿಗಿದ್ದಂಥ ಐಶ್ವರ್ಯ ಹೋಯಿತು, ಅವನಿಗಿದ್ದಂಥ ಮಕ್ಕಳೆಲ್ಲರೂ ಒಂದೇ ದಿನದಲ್ಲಿ ಸತ್ತು ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅವನ ಆಸ್ತಿ ಅಂತಸ್ತು ಏನಿತ್ತೋ ಎಲ್ಲವೂ ಒಂದೇ ದಿನದಲ್ಲಿ ನಶಿಸಿ ಹೋಗಿತ್ತು. ಹಾಲೆಲೂಯಾ. ಎಲ್ಲವೂ ಒಂದೇ ದಿನದಲ್ಲಿ ಹಾಳಾದದ್ದನ್ನು ನಾವು ನೋಡ್ತೇವೆ. ಆದರೂ ಸಹ ಯೋಬನು ದೇವರಲ್ಲಿದ್ದಂಥ ನಂಬಿಕೆ ಅದು ಬಹಳ. ಯಾಕಂದರೆ ಒಂದು ಮಾತು ಸಹ ಅವನು ದೇವರೇ ನೀನು ಯಾಕೆ ಈ ರೀತಿ ಮಾಡಿದೆ ಎಂಬುದಾಗಿ ದೇವರನ್ನು ದೂಷಿಸಲಿಲ್ಲ. ಬದಲಾಗಿ ದೇವರೇ ಕೊಟ್ಟರು, ದೇವರೇ ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಯೋಬನು ಹೇಳುವುದನ್ನು ನಾವಿಲ್ಲಿ ನೋಡ್ತೇವೆ. ಹಾಲೆಲೂಯಾ. ನೋಡಿ, ನಮ್ಮ ಒಂದು ಜೀವಿತಗಳಲ್ಲಿ ಬರುವಂಥ ಪ್ರತಿಯೊಂದು ಪರಿಸ್ಥಿತಿಗಳು ಸಹ ಯಾವುದೋ ಒಂದು ರೀಸನ್ ಇರುತ್ತೆ, ಆದರೆ ನಮ್ಗೆ ಗೊತ್ತಾಗೋದಿಲ್ಲ ಪ್ರಿಯರೇ. ದೇವರು ಎಲ್ಲವನ್ನ ಯೋಚನೆ ಮಾಡಿ ಮಾಡುವ ದೇವರಾಗಿದ್ದಾನೆ. ಖಂಡಿತವಾಗಿಯೂ ಆತನು ಮಾಡುವ ಆಲೋಚನೆಗಳು ಅದು ಹಿತದ ಆಲೋಚನೆಗಳ ಹೊರತುನು ಅದು ಅಹಿತದ ಆಲೋಚನೆಗಳಲ್ಲ ಪ್ರಿಯರೇ. ಹಿತದ ಆಲೋಚನೆಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ನಮ್ಮ ಕುರಿತಾಗಿ ಒಳ್ಳೆಯದನ್ನೇ ದೇವರು ಏನು ಮಾಡ್ತಾನೆ? ಆಲೋಚನೆ ಮಾಡ್ತಾನೆ ಪ್ರಿಯರೇ. ನಾವು ನಂಬೋದಾದರೆ ಆತನು ನಮ್ಮ ಜೀವಿತಗಳನ್ನು ಸಹ ಒಳ್ಳೆಯದಾಗಿ ಆಶೀರ್ವಾದ ಮಾಡ್ತಾನೆ. ಆದರೆ ನಾವು ದೇವರನ್ನು ದೂಷಿಸುವುದನ್ನು ಬಿಟ್ಟು ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಎಂಬುದಾಗಿ ನಾವು ನಂಬಬೇಕು. ಯಾಕಂದರೆ ಒಂದು ಸಾರಿ ನಾವು ಯೇಸು ಸ್ವಾಮಿನ ನಂಬಿದ ತಕ್ಷಣ ಖಂಡಿತವಾಗಿಯೂ ಆತನು ಹಂತವಾಗಿ ನಮ್ಮನ್ನು ಮೇಲೆತ್ತುವ ಆತನಾಗಿದ್ದಾನೆ. ಆಶೀರ್ವಾದದಿಂದ ಆಶೀರ್ವಾದಗಳಿಗೆ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಾವು ಎಲ್ಲಾದರೂ ಒಂದು ವೇಳೆ ದಾರಿ ತಪ್ತಾ ಇದ್ದೀವಿ, ದೇವರಿಂದ ದೂರ ಹೋಗ್ತಾ ಇದ್ದೀವಿ ಅಂದರೆ ಆಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ಶಿಕ್ಷಿಸ್ತಾನೆ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ದೇವರು ಆತನನ್ನು ಪ್ರೀತಿಸುವವರನ್ನು ಏನು ಮಾಡ್ತಾನಂತೆ? ಶಿಕ್ಷಿಸುತ್ತಾನೆ ಮತ್ತು ಗದರಿಸುತ್ತಾನೆ ಎಂಬುದಾಗಿ. ಹಾಲೆಲೂಯಾ. ಖಂಡಿತವಾಗಿಯೂ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ ಎಂಬುದಾಗಿ ನೀವು ನಿರೀಕ್ಷೆ ಮಾಡಿರಿ. ಆತನು ಎಂದಿಗೂ ಯಾರಿಗೂ ಮೋಸ ಮಾಡುವ ದೇವರಲ್ಲ. ಆತನನ್ನು ನಂಬಿದವರಿಗೆ ಆತನು ಇನ್ನೂ ಆಶೀರ್ವಾದಗಳನ್ನು ಕೊಡುವ ದೇವರಾಗಿದ್ದಾನೆ. ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಹಾಲೆಲೂಯಾ. ಈ ದಿನಮಾನಗಳಲ್ಲಿ ನೀವು ಒಂದು ವೇಳೆ ಯಾವುದಾದ್ರೂ ವಿಚಾರಗಳಲ್ಲಿ ದೇವರನ್ನು ದೂಷಿಸಿರುವುದಾದರೆ ಆತನ ಬಳಿ ಕ್ಷಮೆ ಕೇಳ್ರಿ. ದೇವರೇ, ನಾವು ಈ ಒಂದು ವಿಚಾರಗಳಲ್ಲಿ ನಾವು ನಿಮ್ಮನ್ನು ದೂಷಣೆ ಮಾಡಿದ್ದೀವಪ್ಪ, ನಮ್ಮನ್ನು ಕ್ಷಮಿಸಪ್ಪ. ನಮ್ಮ ಜೀವಿತಗಳು, ನಮ್ಮ ಕಣ್ಣುಗಳು ಆಶೀರ್ವಾದಗಳನ್ನು ನೋಡುವ ಹಾಗೆ ನೀವು ಸಹಾಯ ಮಾಡ್ರಪ್ಪ ಎಂಬುದಾಗಿ ಈ ಸಮಯದಲ್ಲಿ ನೀವು ಕೇಳಿಕೊಳ್ಳುವುದಾದರೆ ಆತನು ಖಂಡಿತವಾಗಿ ತನ್ನ ಪರಿಶುದ್ಧ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧ ಮಾಡಿ ನೀವು ಆಶೀರ್ವಾದಗಳನ್ನು ನೋಡುವ ಹಾಗೆ ಆತನು ಮಾಡುವ ಆತನಾಗಿದ್ದಾನೆ. ಹಾಲೆಲೂಯಾ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಅಪ್ಪ
ಹೌದು ಸ್ವಾಮಿ, ನಿಮ್ಮ ವಾಕ್ಯ ಹೇಳುವ ಹಾಗೆ ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯದನ್ನೇ ಎಸೆಯ, ನೀನು ಮಾಡುವ ದೇವರಾಗಿದ್ದೆ ಎಸೆಯ. ಅದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಅದ್ಭುತನೂ ಅತಿಶಯನಾದ ದೇವರು ಸ್ವಾಮಿ, ನಮ್ಮ ಜೀವಿತಗಳ ಕುರಿತಾಗಿ ಅಪ್ಪ ಎಲ್ಲ ಹಿತವನ್ನು ಆಲೋಚನೆ ಮಾಡುವ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ಎಸೆಯ ನನ್ನ ಸ್ತೋತ್ರವನ್ನೇ ನಾನು ಸಲ್ಲಿಸ್ತಾ ಇದ್ದೇನಪ್ಪ. ಯಾರೆಲ್ಲ ಮಕ್ಕಳು ಸ್ವಾಮಿ ನಿನ್ನನ್ನು ದೂಷಿಸಿದ್ದಾರೋ ಅಪ್ಪ, ಈಗೋ ಕರ್ತನೆ ನಿನ್ನ ಮೇಲೆ ಅಪ್ಪ ಕೆಟ್ಟದಾಗಿ ಆಪಾದನೆಗಳು ಹೊರಿಸಿ ಸ್ವಾಮಿ ದೇವರೇ ನಿನ್ನಿಂದ ದೂರ ಹೋಗಿ ಪ್ರಾರ್ಥನೆಗೂ ವಾಕ್ಯಕ್ಕೂ ದೂರವಾಗಿ ಹೋಗಿದ್ದಾರೋ ಅಪ್ಪ, ಅಂತೆಲ್ಲ ಮಕ್ಕಳ ನಿನ್ನ ಕೆಲವು ಒಪ್ಪಿಸಿಕೊಡ್ತಾ ಇದ್ದೇನೆ ಅಪ್ಪ ದೇವರೇ. ಅವರೆಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ಮತ್ತೆ ನಿನ್ನ ದಯವುಳ್ಳ ಹಸ್ತದಿಂದ ಅವರನ್ನು ನಿನ್ನ ಬಳಿ ಸೇರಿಸ್ಕೋ ಸ್ವಾಮಿ. ಹೌದು ಸ್ವಾಮಿ ಅಪ್ಪ ದೇವರೇ, ಅವರ ಮೇಲೆ ಕೃಪೆ ಇಟ್ಟು ನೀನು ನಡ್ಸಪ್ಪ ಸ್ವಾಮಿ. ಹೌದು ಸ್ವಾಮಿ, ಯಾರೆಲ್ಲ ಈ ಸಮಯದಲ್ಲಿ ಅಪ್ಪ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ ಎಸಯ್ಯ ದೇವರೇ, ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರ ತಪ್ಪುಗಳನ್ನು ಕ್ಷಮಿಸಿ ನೀವು ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ಎಸಯ್ಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತನೇ ಎಸಯ್ಯ, ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಪ್ರೇಸ್ ದ ಲಾರ್ಡ್.